ಹೊರಗಡೆ ಎಲ್ಲ ರೋಡ್ ಸೈಡಲ್ಲಿ ಸಿಗ್ತದಲ್ಲ ನೋಡ್ರಿ ಪಾನಿಪುರಿ, ಅದಕ್ಕಿಂತ ಭಾಳ ಬಾರಿ ಮನ್ಯಾಗ ಯಾವ ರೀತಿ ಮಾಡೋದು ತಂದು ತೋರಿಸಿ ನೋಡ್ರಿ ಫ್ರೆಂಡ್ಸ್. ವಿಡಿಯೋ ಸ್ಕಿಪ್ ಮಾಡ್ಲದ್ರೆ ನೋಡ್ರಿ ಗೊತ್ತಾಗ್ತದೆ ನೋಡ್ರಿ ನಿಮಗೆ. ನಮಸ್ತೆ ಫ್ರೆಂಡ್ಸ್, ಕಲಾವತಿ ಅಡುಗೆ ಮನೆಗೆ ಸ್ವಾಗತ. ಎಲ್ಲರಿಗೂ ಸುಸ್ವಾಗತ. ಇವತ್ತು ಹೊರಗಡೆ ಸಿಗ್ತದೆ ನೋಡ್ರಿ ಪಾನಿಪುರಿ, ಅದಕ್ಕಿಂತ ಭಾಳ ಬಾರಿ ಅದ ಟೇಸ್ಟ್ ಮನೆಗೆ ನೀವು ಒಂದು 10-20 ನಿಮಿಷನಾಗ ರೆಡಿ ಮಾಡ್ಕೋಬೋದು ನೋಡ್ರಿ. ಇದು ಒಂದು 20 ಜನಕ್ಕಾಗಷ್ಟು ನಾ ಪಾನಿಪುರಿನ ಮನೆಯಲ್ಲಿ ರೆಡಿ ಮಾಡಿ ನೋಡ್ರಿ. ಮತ್ತು ಮಾಡುವಂಥ ವಿಧಾನ ಭಾಳ ಸುಲಭ ಐತಿ. ಕಡಿಮೆ ಒಂದು ಪದಾರ್ಥ ಒಳಗೆ ಭಾಳ ಸುಲಭವಾಗಿ ಮಾಡ್ಕೋಬೋದು. ವಿಡಿಯೋ ಒಟ್ಟೆ ಸ್ಕಿಪ್ ಮಾಡಾರೆ ನೋಡ್ಬೇಕ್ರಿ ಫ್ರೆಂಡ್ಸ, ಗೊತ್ತಾಗುತ್ತೆ ನಿಮಗೆ. ಸಂಪೂರ್ಣವಾಗಿ ವಿಡಿಯೋ ಗೊತ್ತಾಗುತ್ತೆ ನೋಡ್ರಿ. ಮತ್ತು ನೋಡ್ಲತ್ತಿರ್ಬೋದು ವಿಡಿಯೋದಾಗ ಎಷ್ಟು ಮಸ್ತ್ ಬಂದದ ಪಾನಿಪುರಿ. ನೋಡಿದ್ರೆ ಈಗ ಬಾಯಲ್ಲಿ ನೀರು ಬರ್ತಾಯಿದೆ ನೋಡಿ ಫ್ರೆಂಡ್ಸ. ಯಾವ ರೀತಿ ಮಾಡೋದು ತಂದು ನೋಡು ಮತ್ತು ಬರ್ರಿ. ಮತ್ತು ಟೇಸ್ಟ್ ಅಂತೂ ಭಾಳ ಭಾರಿ ಇರ್ತವೆ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಅಲ್ಲೇ ಬಾಜು ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಮತ್ತು ಹೆಂಗೆ ಮಾಡೋದು ತಂದು ಇನ್ನು ನೋಡು ಮತ್ತು ಬರ್ರಿ. ಪಾನಿಪುರಿ ಮಾಡೋದು ಭಾಳ ಸುಲಭವಾಗಿ ಹೇಳ್ಕೊಡ್ತೀನಿ ನೋಡ್ರಿ. ಇದೇ ಥರ ಇದೇ ಸೇಮ್ ಮೆಥಡ್ ಒಳಗೆ ಮಾಡಿರಿ ನೀವು. ಇದಕ್ಕೆ ಬಟಾಣಿ ಬೇಕು, ಅದು ಬೇಕು, ಇದು ಬೇಕು, ಏನು ಕಿರಿಕಿರಿ ಇಲ್ಲ. ಇದ್ದಟ್ರೊಳಗೆ ಮನೆ ಒಳಗೆ ಏನು ಇಂಗ್ರೀಡಿಯೆಂಟ್ಸ್ ಇರ್ತದಲ್ಲ ಅದರೊಳಗೆ ನಾವು ಆರಾಮಾಗಿ ಮಾಡ್ಕೊಬೋದು ನೋಡ್ರಿ. ಇವಾಗ ಆಲೂಗಡ್ಡೆ ನಾನು ಬೇಯಿಸು ಸಿಪ್ಪಿ ತೆಗೆದು ಮತ್ತು ಈ ಥರ ತೊಗೊಂಡೆ ನೋಡ್ರಿ. ಇದಕ್ಕೆ ನಾವು ಈ ಕರೆದಿರುವಂಥ ಈ ಥರ ನೋಡಿ ಎಣ್ಣೆ ಒಳಗೆ ಹಾಕಿ ಈ ಥರ ಶೇಂಗಾನ ನಾವು ಈ ಥರ ಸ್ವಲ್ಪ ಕರಿದು ತೊಗೋಬೇಕು ನೋಡ್ರಿ. ಅಂದ್ರೆ ಈ ಥರ ಮಾಡಿ ಹಾಕೋದಿಂತ್ರ ಏನಾಗ್ತದಂದ್ರೆ ಪಾನಿಪುರಿ ತಿನ್ನುವಾಗ ಭಾಳ ಮಸ್ತಾಗಿ ಕ್ರಿಸ್ಪಿಯಾಗಿ ಹತ್ತದ ನೋಡ್ರಿ ಬಾಯಾಗ. ಸ್ವಲ್ಪ ಈರುಳ್ಳಿನ ಹಾಕತ್ತೆ ನೋಡ್ರಿ. ಆಲೂಗಡ್ಡೆ ಮತ್ತು ಬೇಯಿಸಿ ತೊಗೊಂಡಂಥ ಆಲೂಗಡ್ಡೆ ಸ್ವಲ್ಪ ಸಿಪ್ಪಿ ಬಿಚ್ಕೊಂಡೆಲ್ಲ ರೆಡಿ ಮಾಡೀನಿ. ಅದಕ್ಕೆ ಸ್ವಲ್ಪ ನಾವು ಶೇಂಗಾನ ಎಣ್ಣೆ ಒಳಗೆ ಕರೆದು ಹಾಕ್ಕೊಂಡೆವು. ಆಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಚಾಟ್ ಮಸಾಲೆ, ಧನಿಯಾ ಮಸಾಲನ ಹಾಕ್ಕೊಂಡೆ ನೋಡ್ರಿ. ನಿಮಗೆ ಯಾವ ಮಸಾಲೆ ಇಷ್ಟ ಆ ಮಸಾಲೆ ಹಾಕೋರಿ. ಸ್ವಲ್ಪ ಅಜ್ವಾನ ಹಾಕ್ಕೊಂಡೆ ನೋಡ್ರಿ. ಇವಾಗ ನಾವು ಸ್ವಲ್ಪ ಸೇವನ ಹಾಕ್ಕೊಂಡೆ ನೋಡ್ರಿ. ಸೇವ ಬೇಕಂದ್ರೆ ಹಾಕೋರಿ, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಅರಿಶಿನ ಪೌಡ್ರ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳತ್ತೀನಿ ನೋಡ್ರಿ. ಇದು ನೋಡ್ರಿ ಫ್ರೆಂಡ್ಸ ಸರಿಯಾಗಿ ರೆಡಿ ಮಾಡ್ಬೇಕ್ರಿ. ಈಗ ಸರಿಯಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಇದು ಮಿಕ್ಸ್ ಆಯ್ತು ರೀ ಮತ್ತು ರೆಡಿನೂ ಆಯ್ತು ನೋಡ್ರಿ. ಇದಕ್ಕೇನು ಬಟಾಣಿ ತರಬೇಕು, ಕುದಿಸ್ಬೇಕು, ಹಸಿ ಬಟಾಣಿ ತರಬೇಕು, ಏನು ಕಿರಿಕಿರಿ ಇಲ್ಲರಿ. ಆಲೂಗಡ್ಡೆದಿಂತ ಈ ಥರ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಬಿಡ್ರಿ. ಇದು ಪಲ್ಯನ ಆಲೂಗಡ್ಡೆ ಪಲ್ಯ ಅದ್ರ ಜೊತೆ ಹಾಕೊಂಡು ತಿನ್ನೋಕೆ ಭಾಳ ಮಸ್ತ್ ಇರ್ತದೆ. ಈ ಥರ ಈ ಸಲ ಒಂದು ವಿಧಾನದಾಗ ನಾ ಹೇಳಿದಂಥ ಒಂದು ವಿಧಾನದಾಗ ಮಾಡಿ ನೋಡ್ರಿ ನೀವು, ಎಷ್ಟು ಮಸ್ತ್ ಇರ್ತದೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರ್ಸಿನಿ ನೋಡ್ರಿ ಮ್ಯಾಗ. ಇದು ರೆಡಿ ಆಯ್ತು ರೀ. ಈಗ ಸ್ವಲ್ಪ ಈ ಥರ ಕೈಲಿ ಮಿಕ್ಸ್ ಮಾಡೋದಂತ್ರ ಭಾಳ ಮತ್ತು ಮಸ್ತಾಗಿ ಟೇಸ್ಟ್. ಎಲ್ಲ ಇಲ್ಲಿ ಖಾರನ ಜಾಸ್ತಿ ಬಳಸಿಲ್ರಿ, ಯಾಕಂದ್ರೆ ಮಕ್ಕಳು ತಿಂತಿರ್ತಾರಲ್ಲ ಖಾರ ಹಾಕಿಲ್ಲ. ಇವಾಗ ನೋಡ್ರಿ ಒಂದು ಬಟ್ಲಟ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡು ನೋಡ್ರಿ. ಕೊತ್ತಂಬರಿ ಸೊಪ್ಪು ಹಾಕೋಬೇಕ್ರಿ. ಕೊತ್ತಂಬರಿ ಮತ್ತು ಒಂದು ಬಟ್ಲಟ್ಟು ಪುದೀನ ತೊಗೊಂಡೆ ನೋಡ್ರಿ. ಪುದೀನ ಮತ್ತು ಕೊತ್ತಂಬರಿ ಹಾಕೋದಿಂತ್ರ ಮತ್ತು ನೀರು ಇರ್ತದಲ್ರಿ ಪಾನಿಪುರಿ ನೀರು ಭಾಳ ಮಸ್ತ್ ಬರ್ತದೆ ರೀ. ಮತ್ತು ಒಂದು ಅರ್ಧ ಬಟ್ಲಟ್ಟು ಹುಂಚಿನ ಹಣ್ಣು ನೆನೆಸಿಟ್ಟಿದೆ ನೋಡ್ರಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡೆ ನೋಡ್ರಿ. ಇದಕ್ಕೆ ನಿಮಗೆ ಯಾವ ಮಸಾಲೆ ಇಷ್ಟ ಮಸಾಲೆ ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ. ಒಂದು ಪಾನಿಪುರಿಯ ನೀರನ್ನು ರೆಡಿ ಮಾಡೋ ಮತ್ತು ಬರ್ರಿ. ಬೆಲ್ಲ ಮತ್ತು ಕೊತ್ತಂಬರಿ, ಪುದೀನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಮಗೆ ಯಾವ್ದು ಇಷ್ಟ ಅದು ಮಸಾಲೆನ ಹಾಕೋರಿ. ಇದೆಲ್ಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಮತ್ತು ಈ ಪಾನಿಪುರಿ ನೀರಿಗೆ ಪಾನಿಪುರಿ ಮಸಾಲೆ ಸಿಗ್ತದಲ್ಲ ಅದು ಬೇಕಂದ್ರೆ ನೀವು ಮಸಾಲೆ ತಂದು ಹಾಕೋರಿ. ನಾ ಇಲ್ಲಿ ಮಸಾಲೆನ ಆ್ಯಡ್ ಮಾಡಿಲ್ಲ ನೋಡ್ರಿ. ಈಗ ನ್ಯಾಚುರಲ್ಲಾಗಿ ಮನ್ಯಾಗ ಭಾಳ ಸಿಂಪಲ್ಲಾಗಿ ಆರೋಗ್ಯಕರವಾಗಿ ನಾನು ನೀರನ್ನು ರೆಡಿ ಮಾಡ್ಕೊಂಡೀನಿ ನೋಡ್ರಿ. ಆಮೇಲೆ ಎಣ್ಣೆ ಕಾಯಿಸ್ಲಕ್ಕ ಇಟ್ಟಿನ್ರಿ. ಈಗ ಅದು ಪಾನಿಪುರಿ ಪಲ್ಯನೂ ರೆಡಿ ಆಯಿತು, ನೀರನ್ನು ರೆಡಿ ಆಯಿತು. ಇವಾಗ ನೋಡ್ರಿ ರೆಡಿಮೇಡ್ ಪಾನಿಪುರಿ ತೊಗೊಂಡೆ ನೋಡ್ರಿ ನಾನು. ಮತ್ತು ನೀವು ಮನ್ಯಾಗ ಬೇಕಂದ್ರೆ ಮನ್ಯಾಗೂ ಮಾಡ್ಕೊಬೋದು. ರೆಡಿಮೇಡ್ ಪಾನಿಪುರಿ ತೊಗೊಂಡಿನಿ. ಎಣ್ಣೆ ಎಲ್ಲ ಚಂದ ಕಾಯ್ದ ನಂತರ ಪಾನಿಪುರಿನ ಇಲ್ಲಿ ನಾನು ರೆಡಿ ಮಾಡ್ಕೊಳ್ತೀನಿ ನೋಡ್ರಿ. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚಂದ ಉಬ್ಬಿ ಬರ್ಲತ್ತವ ಪಾನಿಪುರಿ. ಒಂದು ಸಲ ಈ ವಿಧಾನದಾಗ ನಾ ಹೇಳಿದಂಥ ವಿಧಾನದಾಗ ಟ್ರೈ ಮಾಡಿರಿ ಮತ್ತು ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡಿರಿ. ನಿಮ್ಗೆ ಸಂಪೂರ್ಣವಾಗಿ ತಿಳಿತದೆ ನೋಡಿರಿ ಪಾನಿಪುರಿ ಹೆಂಗೆ ಮಾಡಬೇಕು ಅನ್ನೋದು. ಭಾಳ ಸಿಂಪಲ್ಲಾಗಿ ಹೇಳ್ಕೊಟ್ಟೆ ನೋಡಿರಿ. ಇವಾಗ ನೋಡಿರಿ ನಾವು ಒಂದು 20 ಜನಕ್ಕಾಗಷ್ಟು ಪಾನಿಪುರಿನ ರೆಡಿ ಮಾಡ್ಕೊಂಡಿ ನೋಡಿರಿ. ಈ ಥರನೇ ಒಂದು 2 ಪರಾತದೊಳಗೆ ಅಥವಾ 2 ಬುಟ್ಟಿ ಒಳಗೆ ನಾ ಇಲ್ಲಿ ರೆಡಿ ಮಾಡ್ಕೊಂಡು ತೊಗೊಂಡಿನಿ ನೋಡಿರಿ. ಇದು ಬಿಸಿ ಬಿಸಿ ಇದ್ದಾಗ ತಿನ್ನಬಾರ್ದು ಫ್ರೆಂಡ್ಸ್. ಸ್ವಲ್ಪ ಒಂದು 10 ನಿಮಿಷ ಆರ್ಬೇಕು ರೀ. ಇದು ಭಾಳ ಗರಂ ಗರಂ ಇದ್ದ ತಿಂದ ಮೆತ್ತಗಿರ್ತಾವೆ, ಅದ್ರ ಸಲುವಾಗಿ. ಇವಾಗ ರೆಡಿ ಆಯ್ತು ನೋಡಿರಿ ನಮ್ಮ ಪಾನಿಪುರಿ. ಎಷ್ಟು ಮಸ್ತ್ ಆಗೈತಿ. ಅದ್ರ ಜೊತೆ ಈರುಳ್ಳಿ ಮತ್ತು ಈ ಥರ ಸಣ್ಣನು ಸೇವ್ ಹಾಕೊಂಡು ತಿಂದ್ರೆ ಭಾಳ ಮಸ್ತ್ ಇರ್ತದೆ ರೀ. ಮತ್ತು ಇಲ್ಲಿ ನಾ ಶ್ವಾಸ ರೆಡಿ ಮಾಡೋದು ತೋರಿಸಿಲ್ರಿ. ಶ್ವಾಸ ನಾವು ಹೊರಗಿನ ತರಿಸಿದ್ದೇವೆ, ಅದ್ರ ಸಲುವಾಗಿ ಶ್ವಾಸ ನಾವು ರೆಡಿ ಮಾಡಿಲ್ಲ. ಮತ್ತು
ಇವಾಗ ನೋಡ್ರಿ ಪಾನಿಪುರಿ ಯಾವ ರೀತಿ ಆಗ್ಯಾವತ್ತೋ ನೀವು ನೋಡ್ತಿರ್ಬೋದು. ಹೊರಗಿನಕ್ಕಿಂತ ಭಾಳ ಭಾರಿ ಆಗಿರ್ತಾವೆ ರೀ. ಈ ಥರ ಒಂದು ಸಲ ಈ ವಿಧಾನದಾಗ ಟ್ರೈ ಮಾಡಿ ನೋಡಿರಿ. ನಾ ಹೇಳಿದಂಥ ವಿಧಾನದಾಗ ಮಸ್ತ್ ಆಕ್ಕವ ನೋಡ್ರಿ. ನನ್ನ ಪಾನಿಪುರಿ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಇದೇ ಥರ ಈಜಿ ರೆಸಿಪಿಗಾಗಿ ಕಲಾವತಿ ಅಡುಗೆ ಮನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೀಗೆ ಹೋಗಿ ಪಟ್ಟನೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಸಬ್ಸ್ಕ್ರೈಬ್ ಮಾಡೋದಂತ್ರ ನನಗೂ ಖುಷಿ ಆಗ್ತದೆ, ಹೆಲ್ಪ್ ಆಗ್ತದೆ ನೋಡಿರಿ. ಇವಾಗ ನಿಮಗೆ ಗೊತ್ತೈತಲ್ಲ 20 ಜನಕ್ಕಾಗಷ್ಟು ಪಾನಿಪುರಿನ ಮನೆಯಲ್ಲಿ ಯಾವ ರೀತಿ ರೆಡಿ ಮಾಡೋದು ತಂದು, ಮತ್ತು ವಿಡಿಯೋ ಒಟ್ಟೆ ಸ್ಕಿಪ್ ಮಾಡಲಾರ್ದೆ ನೋಡಿದ್ರಂದ್ರೆ ನಿಮ್ಗೆ ತಿಳಿದಿರ್ತದಂತ ಅನ್ಕೊಂಡೆ ನೋಡಿರಿ. ವಿಡಿಯೋ ಯೂಸ್ಫುಲ್ ಅನಿಸುತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನನ್ನೆಲ್ಲ ಕುಕಿಂಗ್ ಚಾನಲ್ದಲ್ಲಿ ಭಾಳ ಈಸಿಯಾಗಿ ರೆಸಿಪಿಗಳನ್ನು ತೋರಿಸಿರ್ತೀನಿ ನೋಡಿರಿ. ಹೋಗಿ ಒಂದ್ಸಲ ಚೆಕ್ ಮಾಡಿರಿ. ಎಲ್ಲ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಅಂತೂ ಮಾಡೋದಂತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ಮತ್ತು ನಾಳೆ ಒಂದು ಸ್ವೀಟ್ ಆದಂದು ಭಾಳ ಈಸಿಯಾಗಿ ಭಾಳ ಮಸ್ತಾಗಿ ಒಂದು ಹೊಸ ರೆಸಿಪಿ ಒಂದಿಗೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಕೀಪ್ ವಾಚ್. ಬಾಯ್ ಫ್ರೆಂಡ್ಸ್.